ಅಂದ ಮೇಲೆ ಆ ಏಡುಗಳ ಮೇಲೆ ನಿಮಗೆ ಇಷ್ಟೊಂದು ಅಭಿಮಾನವಾದಕ್ಕೆ ಅವರಂತ ಕಡೆಗಳಾದರೆ ಬರಲಿ ಎನ್ನುವ ಸಮರಕ್ಕೆ ಸಡಲಿಸುವನು ಜಡದ ಬದುಗಳ ಬಗ್ಗೆ ಸೇರಿಸುವನ ಒಬ್ಬರಕ್ಕೆ ನಿನ್ನ ಬಿಡಿದು ಎತ್ತುಕೊಂಡು ಹೋಗುವನು ನನ್ನ ಏಕಾಂತರ ಮಂದಿರಕ್ಕೆ. ಏನು ಕೇಡುಗಾಲ ಬಂದಿರುವುದು? ಕೇಡು ಬಂದರೆ ಸಿಂಧಲೆ ನನ್ನ ಬಿಡುವನಲ್ಲ. ಎನ್ನ ಮಾತು ಕೇಳಬೇನೋ ನೀ ಸುಖದಲ್ಲಿ ಬಾಳು ಎನ್ನೋ. ಎನ್ನ ಮಾತು ಕೇಳು ನೀನು ನೀ ಸುಖದಲ್ಲಿ ಬಾಳು ಎನ್ನೋ. ಪರಸತಿಯಲನು ಬಯಸುವರೇನು ಪರಸತಿಯಲನು ಬಯಸುವರೇನು. ಎನ್ನ ಆಸೆಯ ತೆಗೆಸು ನೀನು ಎನ್ನ ಆಸೆಯ ತೆಗೆಸು ನೀನು. ನೀಚ ಕಾರ್ಯದೊರೆಗೆ ನಿನ್ನ ನೀಚ ಕಾರ್ಯವು ಸರಿಯೇ. ಎಲ್ಲೋ ಬಣ್ಣನೆ ಟೀಮನ್ ರೆಡಿ ಮಾಡ್ರ ಎನ್ನ ಪತಿಗಳು ಪರರ ಸೇವೆಯಲ್ಲಿ ಯಾತಕ್ಕಿಟ್ಟರೆಂದು ಕೇಳಿದೆಯಲ್ಲ. ಸಾಹಸವಾಗಿ ಎನ್ನುವರ ಸುಂದರ ವಿಧಿಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಮರಿ ಎನ್ನ ಜೊತೆಗೂಡು. ಎನ್ನ ಪತಿಗಳ ಪರಾಕ್ರಮ ನೀನೇನು ಬಲ್ಲೆ. ನನ್ನ ಪರಾಕ್ರಮವು ನೀನೇನು ಬಲ್ಲೆ. ಎನ್ನ ಪತಿಗಳು ಸಿಂಹರಾಜರು. ನಾನೇನು ಸಾಮಾನ್ಯವನು ಸುಂದರ. ನೀನು ಸಿಂಗಳೇಕನು ಸಂಡೆಯನು ಭ್ರಷ್ಟ. ಮಕ್ಕಳೇ ಏನು ಮಾತನಾಡಿ ಬಳಿ ಬಳಿರಿಯರು ಮನುಷ್ಯರಿಯರು ಇವಳಾಡಿರುವ ಬಿಡುಗಳನ್ನು ಕೇಳಿದೆಯಾ? ತಪ್ಪರ ಇವರ ಪ್ರತಿಗಳು ಸಿಂಹಗಳಂತೆ ನಾನು ಸಿಂಗಲ ಕರೆ ಸುಂದರಿ. ಅದ್ರ ಬಂದಾಗೆ ಒಪ್ಪಿದ್ರ ನಾವು. ಹಾಗೆ ಸರ್ಪವೇಣೆ ಇಂಥ ಸಲ್ಲದ ಬಿಡಿ ನುಡಿಗಳು ನೀನೆಲ್ಲ ಹೆದರ ಬೇರೆ ಅದರ ನುಡಿದಿದ್ದರೆ ಅವರನ್ನು ಹಿಡಿದು ಸದ ಬಡಿದ ಪಿಶಾಚಿ ತಂಡಕ್ಕೆ ದಂಡಿ ಐಗುಣ ಬರಲಿಕ್ಕೆ ನಿನ್ನ ಮೇಲೆ ನಮ್ಮ ಮೋಹದಿಂದ ನೀನು ಎಷ್ಟೇ ಬಿಡಿ ನುಡಿಗಳಾಡಿದ್ರು ಸೇರಿಸಿಕೊಂಡ ಕಾಲಕ್ಕೂ ನಿನ್ನ ಸೂಕ್ಷ್ಮಭಾವವನ್ನು ಬಿಡಲಿಲ್ಲ. ಬಂಡಳೆ ಈ ಕ್ಷಣವ ನಿನ್ನ ಎತ್ತುಕೊಂಡು ಎನ್ನ ಏಕಾಂತರ ಮಂದಿರಕ್ಕೆ ಒಯ್ವೆ ನಿನ್ನ ಬಿಡಿಸಿಕೊಳ್ಳ ಬಲಾಪ್ತರು ಯಾರು ನೋಡಿವೆ ಕಣ್ಣಿಗೆ ನಾಡು ಮನೆ ಎನ್ನಿಗಿಡಿದಿರುವುದು ನಿನ್ನ ಮೂರ್ಖಳೆ ದುರ್ಮಾರ್ಗಳೆ. ದೂರ ನಿಂತು ಮಾತನಾಡು. ಹತ್ತರಕ್ಕೆ ಬಂದರೆ ನೀನು ಮಾಡಬಹುದೇನು? ಕೆಟ್ಟು ಹೋಗುವೆ ನೋಡು. ಕೆಟ್ಟು ಹೋದರೆ ಸಿಂಗಲ್ಲ ನಿನ್ನ ಬಿಡುವನಲ್ಲ. ನೀನೇ ಕೆಟ್ಟು ಹೋದ ಮೇಲೆ ನನ್ನನ್ನೇನು ಮಾಡುವಿ? ನಿನ್ನ ಮುಟ್ಟಿನ ಮೇಲೆ ನಾನೇ ಕೆಟ್ಟು ಹೋಗಾದ್ರೆ ದುರ್ಮಾರ್ಗನೆ ದುಷ್ಟಕಾಮಾಂಗನೆ ಓ ದುರ್ಮಾರ್ಗನೆ ದುಷ್ಟಕಾಮಾಂಗನೆ. ಎಲ್ಲ ಮಾತು ಕೇಳೋ ಚಿಂತಕನೇ ಎಲ್ಲ ಮಾತು ಕೇಳೋ ಚಿಂತಕನೇ. ಪಾಪಾತ್ಮನೇ ಸೀತಾದೇವಿಯನ್ನು ಬಯಸಿದ ಆ ರಾವಣನ ಗತಿ ಏನಾಯ್ತು? ಆ ರಾವಣನಂತ ನಾನೇನು ಆ ಸ್ತ್ರೀಗಳ ಮೋಸ ಕಟ್ಟದಿಂದ
ಮಡಿದು ಹೋಗಲಿಲ್ಲವೇ? ಅವನಂತೆ ಹೆಣ್ಣನನ್ನು ನಾನೇನು ಮೋಸ ಕದ್ದದಿಂದ ಅದರಂತೆ ನೀನು ಮಡಿದು ಹೋಗಬೇಡವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಹಲೋ ಬಣ್ಣರೇ, ಪರನಾರಿಯಿಂದ ಚಂದ್ರನ ಕಳಗುಂದದ ರಾವಣನಾದ ವಾದನಿಂದ ನಿನ್ನ ಹೇಳಿದ ವಾಕ್ಯವೇ ಸರ ಆತರ ಗುರುತೆಂಬ ತಿಳಿದು ಚಂದ್ರನ ಶಾಪಕ್ಕೆ ಒಳಗಾದನು. ಸುಂದರೇ ಬಣ್ಣರೇ, ಮತಯೊಡನ ಜೊತೆಗೂಡ ಬಂದ ಸ್ತ್ರೀಯಳ ಮೋಸ ಕದ್ದದಿಂದ ಕದ್ದು ವೈದ್ಯದಕ್ಕೆ ರಾವಣನಾದನು. ಅವರಂತ ಅಪಚಾರವೇನು ನಾನೇನು ಮಾಡಿಲ್ಲ. ಆ ನಾರೇನಂತೆ ನೀನೇನು ಸಹಧರ್ಮಿಣಿಯಲ್ಲ. ನೀನೇ ರಥವುಳ್ಳ ನಾರಿಯರಾಗಿದ್ದರೆ ಈ ರೀತಿ ಪತಿಗಳನ್ನು ತ್ಯಜಿಸಿ ಒಂಟಿಯಾಗಿ ಬಂದು ಬರಲಾಶ್ರಮದಲ್ಲಿ ಇರುತ್ತಿರಲಿಲ್ಲ. ನೀನು ನನ್ನ ದೈತ್ಯ ಕುಲಕ್ಕೆ ಹೋಲಿಸಿ ಮಾತನಾಡಿದಲ್ಲ, ನಿನ್ನ ಮೇಲಿನ ವ್ಯಾಮೋಹ ಎನ್ನ ದೈತ್ಯ ಮಾರ್ಗ ತೋರಿಸಿದಲ್ಲ. ಸುಂದರಿ ಪರಸ್ತ್ರೀಯರು ಪರಸ್ತ್ರೀಯರ ಸಂಘದಿಂದಲೂ ಮಹಾಪುಣ್ಯವಂತಲು, ಪರರಿಗೆ ವೇದನ ಕೊಡುವುದರಿಂದಲೂ ಫಲವತ್ತಾಗುವುದೆಂದಲೂ, ಗೋವತ್ಯದಿಂದ ಅಕ್ಕತೆಯಿಂದಲೂ, ಬ್ರಹ್ಮತ್ಯದಿಂದ ಮಹಾದಾನ ಪ್ರಾಪ್ತಿಯಾಗದೆಂದಲೂ ದೈತ್ಯ ಕುಲ ಬ್ರಹ್ಮ ವೇದಾಂತದಲ್ಲಿ ಶುಕ್ರಾಚಾರ್ಯರು ಹೇಳಿರುತ್ತಾರೆ. ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಕಾಮಿನಿ ಕಲಾಂತಗಾಮಿನಿ. ಎಲ್ಲೋ ಮೂರ್ಖನೇ, ಸುಂದರಿ, ಪರಸ್ತ್ರೀಯರನ್ನು ಕೂಡಿದರೆ ಪುಣ್ಯವೆಂದು ಯಾರು ಹೇಳಿದರು? ನಮ್ಮ ಗುರುಗಳಾದ ಸತ್ಯಾನಂದರು ಹೇಳಿದರು. ಸುಂದರಿ, ಓಹೋ, ನಿಮ್ಮ ಗುರುಗಳಾದ ಶುಕ್ರಾಚಾರ್ಯ ಹೇಳಿರುವನೇ? ಹೌದು ಸುಂದರಿ. ಅವನಿಗಿದ್ದಿದ್ದು ಒಂಟಿ ಕಣ್ಣು, ಅದೇ ಜ್ಞಾನದ ಕಣ್ಣು ಸುಂದರಿ. ಇನ್ನೊಂದು ಅಜ್ಞಾನದ ಕಣ್ಣು. ಅದು ನಿಮ್ಗೆ ಯಾರು ಹೇಳಿದ್ರು ಸುಂದರಿ? ಪ್ರತಿಯೊಬ್ಬರಿಗಿರಬೇಕು ಜ್ಞಾನದ ಕಣ್ಣು. ಅದೇ ನಮ್ಮ ಗುರುಗಳು ಹೇಳಿದ್ರು. ಎಲ್ಲೋ ಮೂರ್ಖನೇ, ಶುಕ್ರಾಚಾರಿ ತನಗೆ ಹೆಣ್ಣಿನ ಸುಖ ದೊರೆಯಲಿಲ್ಲವೆಂದು ತನ್ನ ಶಿಷ್ಯರನ್ನು ನಂಬಿದವರನ್ನು ಹೆಣ್ಣಿನಾಸೆಗೆ ಗುರಿಪಡಿಸಿ ರಕ್ಕಸ ವಂಶವನ್ನೇ ನಾಶ ಮಾಡಿದನು. ನೀನು ನೀತಿ ಮಾತುಗಳನ್ನು ಕೇಳಲಿಕ್ಕೆ ಬಂದಿಲ್ಲ ಸುಂದರಿ. ಎಲ್ಲೋ ಮೂರ್ಖನೇ, ಪ್ರತಿ ಯುಗದಲ್ಲಿ ದುಷ್ಟರು ಯಾರು ಉಳಿದಿಲ್ಲ, ದಿವಿಜರು ಯಾರು ಅಳಿದಿಲ್ಲ. ನಿನ್ನಿಂದ ಸ್ತ್ರೀಗಳನ್ನು ಕುಡಿದರೆ ಒಂದೇ ರಾತ್ರಿಯಲ್ಲಿ ಸ್ವತ್ತರ ಸಾಯಲಿಲ್ಲ ಸುಂದರಿ. ಬಣ್ಣನೇ, ಸುಂದರಿ, ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಭ್ರಷ್ಟ. ಗಂಧರ್ವರ ಜೊತೆ ಎಲ್ಲೋ ಕೆಟ್ಟ ಜಾತಿ, ಸಾಕು ಮಾಡಿ ನೀನು ಆಡುವ ನೀಚೋತ್ತ ಬಲಿಷ್ಠರ ಕೈ ಸರಿಸಿ ಕಾಬಲಗಳು ಅನುಕೂಲವಾಗಿದ್ದರೆ ಉಳಿತಾಗಬದವ ಇಲ್ಲವಾಗಿ ತೊಂದರೆ ಬಂದು ಒದಗುವುದು ನಿನಗೆ ದೃಷ್ಟಿದೆ. ಸುಮ್ಮನೆ ಎನ್ನ ಮಾತಿಗೆ ಅನುಸಾರವಾಗಿ ಎನ್ನ ಕೂಡುವುದಕ್ಕೆ ಮನಗುರು ಇಲ್ಲವಾಗಿ ಬಂದರೆ ಬರುವುದು ನಿನಗೆ ಕೇಳು. ಹಾಗೆ ಪಂಕಜಾಕ್ಷೆ, ನೀನು ಎಷ್ಟು ವಿಧದಿಂದ ಕೇಳಿಕೊಂಡು ನನ್ನ ಮರದೀಕ್ಷೆವರೆಗೂ ಬಿಡುವುದಿಲ್ಲ. ನಾರು ಎಷ್ಟೇ ಕಷ್ಟವಾದರೂ ನಿನ್ನನ್ನು ರಮಿಸಿದ ಅಂಡಿಗೆ ಬಿಡಲಾರದು. ನಾರು ಸುಮ್ಮನೆ ಏಕಾಂತರ ಬಂದಿರುತ್ತೆ. ನಾರು ಎಲ್ಲೋ ಪಾಪಾತ್ಮನೆ, ಎಲ್ಲೋ ಪಾಪಿಷ್ಟ, ಮತ್ತೆ ಹೇಳಿವಿನಿ ಕೇಳು. ಚೆನ್ನಾಗಿ ಹೆಣ್ಣಿನಿಂದ ವಿಶ್ವಮಿತ್ರ ತಪಗೆಟ್ಟನು, ಹೆಣ್ಣಿನಿಂದ ವಾಸಿಷ್ಠ ತಪ್ಪೆಂದನು. ಪರಸತಿಗಳನ್ನು ಮೋಹಿಸಿ ಚಂದ್ರನು ಶಾಪಕ್ಕೆ ಒಳಗಾದನು, ದಶಕಂಠನು ಆತನಾಗಿ ಹೋದನು. ಹೌದು ಸುಂದರಿ. ಪರಮ ಪತಿರತೆಯಾದ ಏನನ್ನು ಬಯಸಬೇಡವು ಮೂರ್ಖ, ಮಾಡಬೇಡ ಎನ್ನುವ ತರ್ಕ.